ನಮಸ್ಕಾರ ಎಲ್ರಿಗೂ. ತುಂಬಾ ರುಚಿಯಾಗಿ ಮಾಡೋವಂತಹ ಎಲ್ಲ ತರಹದ ಸೊಪ್ಪನ್ನ ಹಾಕ್ಕೊಂಡು ಬಸ್ಸಾರು ಹಾಗೆ ಪಲ್ಯನ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಯಾವ ರೀತಿ ಮಾಡೋದಂತ ಗೊತ್ತಾಗುತ್ತೆ. ಹೊಲದಲ್ಲಿ ಸಿಗೋವಂತಹ ನ್ಯಾಚುರಲ್ ಸೊಪ್ಪಿಂದ ಈ ರೀತಿ ಬಸ್ಸಾರು ಮುದ್ದೆನ ಮಾಡಿದ್ದೀನಿ. ತುಂಬಾ ಅದ್ಭುತವಾಗಿದೆ. ನೀವೇನಾದರೂ ಒಂದು ಸಲ ಟ್ರೈ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ಟ್ರೈ ಮಾಡಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಈ ಥರ ಇರುತ್ತೆ ಸೊಪ್ಪು. ಇದನ್ನು ನಾವು ಕಡ್ಡಿಗಣೆ ಸೊಪ್ಪು ಅಂತ ಅಂತೀವಿ. ನಿಮ್ಮ ಕಡೆ ಒಂದೊಂದು ಹಳ್ಳೀಲಿ ಒಂದೊಂದು ಥರ ಅಂತಾರೆ. ಹಾಗೆ ಇನ್ನೊಂದು ಹಕ್ಕಿರೆ ಸೊಪ್ಪನ್ನ ತಗೊಂಡಿದ್ದೀನಿ. ಒಟ್ಟು ಮಿಕ್ಸ್ ಆಗಿ ಬೆರಿಕೆ ಸೊಪ್ಪು ಅಂತ ಅಂತಾರೆ. ಟೇಸ್ಟ್ ನೀವು ಏನಾದರೂ ಈ ರೀತಿ ಸೊಪ್ಪಳ್ಳಿ ಸಾಂಬಾರು ಹಾಗೆ ಮೊಸಪ್ಪು ಮಾಡ್ತಾರೆ, ಹಾಗೆ ಬಸ್ಸಾರು ಮಾಡ್ತಾರೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಮಿಸ್ ಮಾಡದೆ ಒಂದು ಸಲ ಹಳ್ಳಿಗಳಿಗೆ ಏನಾದರೂ ನೀವು ವಿಸಿಟ್ ಕೊಟ್ಟಾಗ ಈ ರೀತಿ ಸಾಂಬಾರನ್ನ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ತಟ್ಟೆ ತುಂಬ ಇರೋ ಸೊಪ್ಪನ್ನ ತಗೊಂಡಿದ್ದೀನಿ. ಇದನ್ನು ನೀಟಾಗಿ ಕೊಡ್ವುಕೊಂಡು ಇಟ್ಕೋಬೇಕಾಗುತ್ತೆ. ಏನೇ ಹುಳ ಏನಾದರೂ ಇದ್ದರೆ, ಮಣ್ಣೇನಾದರೂ ಇದ್ದರೆ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ. ಹಾಗಾಗಿ ಇದನ್ನು ನಾವು ಇವಾಗ ನಿಮಗೆ ಯಾವ ಸೈಜಲ್ಲಿ ಚಿಕ್ಕದಾಗಿ ಬೇಕು ತೀರಾ ಸೊಪ್ಪು ಅಂತ ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೊಪ್ಪನ್ನ ಒಗ್ಗರಣೆ ಹಾಕೋದ್ರಿಂದ ಆದಷ್ಟು ದಪ್ಪದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ತೀರಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಲ್ಲ. ನಿಮಗೇನಾದರೂ ತೀರಾ ಸಣ್ಣಗೆ ಬೇಕು ಅಂದರೆ ಸಣ್ಣಗೆ ಕಟ್ ಮಾಡ್ಕೊಳ್ಳಿ, ಆಯಿತಾ. ಇವಾಗ ನಾನು ಕಂಪ್ಲೀಟಾಗಿ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ನಾವು ಕಂಪ್ಲೀಟ್ ಏನಿಲ್ಲ ಅಂದರೂ ಒಂದು 4-5 ಬಾರಿನಾದರೂ ವಾಶ್ ಮಾಡ್ಕೊಂಡು ಇಟ್ಕೋಬೇಕು. ಹಾಗೆ ನಾನು ಇದಕ್ಕೆ ಇನ್ನೂ ಟೇಸ್ಟ್ ಜಾಸ್ತಿ ಮಾಡೋಕ್ಕೆ ಹಲಸಿನ ಬೀಜ ಇರುತ್ತಲ್ಲ, ಜಾಕ್ ಫ್ರೂಟ್ ಸೀಡ್ಸ್, ಅದನ್ನು ಕೂಡ ತಗೊಂಡಿದ್ದೀನಿ. ಅದನ್ನು ಜಜ್ಕೊಂಡು ಮೇಲಿರೋ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡು ಇಟ್ಕೊಂಡಿರೋ ಅಂಥದ್ದು. ನಂತರ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ಳಿ. ನಿಮಗೆ ಯಾವ ಕಾಳು ಬೇಕೋ, ಯಾವ ಕಾಳು ಇಷ್ಟ ಆಗುತ್ತೋ ಆ ಕಾಳುಗಳನ್ನೇ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಆನಂತರ ಅದೇ ಬೌಲಲ್ಲಿ ಮತ್ತೆ ಒಂದು ಅರ್ಧ ಕಪ್ ಆಗೋವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನಿಮಗೆ ತೊಗರಿಬೇಳೆ ಅಥವಾ ಹೆಸರು ಕಾಳು ಇಷ್ಟ ಆಗಿಲ್ಲ ಅಂದರೆ ಮೊಳಕೆ ಬರೆಸ್ಕೊಂಡು ಕೂಡ ಹಾಕ್ಕೋಬೋದು. ಹಾಗೆ ನಾನು 3/4 ಕಪ್ ಆಗೋವಷ್ಟು ಅವರೆಬೇಳೆನ ಹಾಕ್ಕೊಂಡಿದ್ದೀನಿ. ನಾವು ಅವರೆಬೇಳೆ ಹಾಕೋದ್ರಿಂದ ಇದನ್ನು ಜಾಸ್ತಿ ಬೇಯಿಸೋ ಹಾಗಿಲ್ಲ, ಯಾಕೆಂದರೆ ಬೇಗನೆ ಅವರೆಬೇಳೆ ಬೆಂದ್ಬಿಡುತ್ತೆ. ಹಾಗಾಗಿ ಇವಾಗ ನೋಡಿ, ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ತೊಳ್ಕೊಂಡು ಜಾಲಿಸ್ಕೋಬೇಕು. ಯಾಕೆಂದರೆ ಏನಾದರೂ ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಇದ್ರೂ ಅವೆಲ್ಲ ಕಂಪ್ಲೀಟಾಗಿ ಹೋಗಬೇಕು. ಇಲ್ಲಾಂದರೆ ಸೊಪ್ಪಲ್ಲೆಲ್ಲ ಕಲ್ಲುಗಳು ಆಗಾಗೆ ಸಿಕ್ಬಿಡುತ್ತೆ. ಹಾಗಾಗಿ ಫಸ್ಟೇ ನಾವು ಜಾಲಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕಲ್ಲುಗಳು ಸಿಗೋದಿಲ್ಲ. ಇವಾಗ ನೀಟಾಗಿ ನಾನು ತೊಳ್ಕೊಂಡು ಜಾಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಾಗೆ ಹಲಸಿನ ಬೀಜ ಅಂದರೆ ಜಾಕ್ ಫ್ರೂಟ್ ಸೀಡ್ಸ್ ಇತ್ತಲ್ಲ, ಅದನ್ನು ಕೂಡ ಇವಾಗಲೇ ಹಾಕ್ಕೊತಾ ಇದ್ದೀನಿ. ಹಾಗೆ ತೊಳೆದಿಟ್ಕೊಂಡಿರೋ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸೊಪ್ಪು ಫ್ರೆಶ್ ಆಗಿರೋ ಸೊಪ್ಪನ್ನು ಮಾಡ್ಕೊಂಡು ತಿನ್ನಬೇಕು. ಅದು ಬತ್ತದಾಗ ಟೇಸ್ಟ್ ಅಷ್ಟು ಚೆನ್ನಾಗಿರೋದಲ್ಲ. ಅವಾಗೆ ತಂದು ಸಂಜೆ ಮಾಡೋ ರೀತಿ ಇರಬೇಕು. ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಎಲ್ಲ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒಂದು ಪ್ಲೇಟ್ ತುಂಬ ಮೊಳಕೆ ಬರ್ಸಿರೋಂತಹ ಹುರುಳಿಕಾಳನ್ನ ಹಾಕ್ಕೊತಾ ಇದ್ದೀನಿ. ನಾನು ಸೊಪ್ಪೆಲ್ಲ ಹಾಕಾದ್ಮೇಲೆ ಏನಕ್ಕೆ ಮೇಲೆ ಹಾಕ್ತಾಯಿದ್ದೀನಿ ಅಂದರೆ ಹುರುಳಿಕಾಳು ಬೇಗನೆ ಬೆಂದ್ಬಿಡುತ್ತೆ. ಅಷ್ಟು ಜಾಸ್ತಿ ಬೆಂದ್ಬಿಟ್ರೆ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನೀವು ನೀರು ಹಾಕ್ಕೋಬೇಕು ಅಂದರೆ ನಿಮಗೆ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಇರಬೇಕು ಅಂದರೆ ಜಾಸ್ತಿನ ಹಾಕ್ಕೊಳ್ಳಿ. ನಾನಿಲ್ಲಿ ಸುಮಾರು ಒಂದು 6 ಕಪ್ ಆಗೋವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಮುಕ್ಕಾಲು ಭಾಗದಷ್ಟು ನೀರಿರುತ್ತೆ. ನಂತರ 1 ಹಿಡಿ ಆಗುವಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಕಾಳುಗಳಿಗೆ ಇವಾಗಲೇ ಉಪ್ಪು ಹಾಕಿದ್ರೆ ಎಲ್ಲ ಕಾಳುಗಳಿಗೂ ಉಪ್ಪು ಹತ್ಕೊಂಡ್ಬಿಡುತ್ತೆ. ಸಾಂಬಾರಿಗೆ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಇವಾಗ ನಾವು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ವಿಷಲ್ ಅಷ್ಟೇ, ಜಾಸ್ತಿ ಕೂಗಿಸಿದ್ರೆ ಪೂರಾ ಬೆಂದ್ಬಿಡುತ್ತೆ. ಹಾಗಾಗಿ ವಿಷಲ್ ಕೂಗೋ ಅಷ್ಟರಲ್ಲಿ ಲೈಟಾಗಿ ನಾವು ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಖಾರಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ 3 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ 2 ಗೆಡ್ಡೆ ಆಗುವಷ್ಟು ಈರುಳ್ಳಿನ ತಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ತೀರಾ ಸಾಫ್ಟಾಗಿ ಬೇಯೋ ಅವಶ್ಯಕತೆ ಏನಿಲ್ಲ. ಹಸಿ ಸ್ಮೆಲ್ಲೆಲ್ಲ ಹೋಗಿ ಡ್ರೈ ಆದರೆ ಸಾಕು. ನಾವು ಯಾವುದೇ ರೀತಿ ಬಸ್ಸಾರು ಹಾಗೆ ಒಬ್ಬಟ್ಟಿನ ಸಾರು ಏನೇ ಮಾಡಲಿ ಈ ರೀತಿ ಮಾಡಿಕೊಂಡ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಇದಕ್ಕೆ ಒಣಮೆಣಸಿನ್ಕಾಯಿನೂ ಹಾಕ್ಕೋಬೋದು. ನಾನಿವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ವಿಷಲ್ ಆಗಿದೆ.
ಕುಕ್ಕರ್ ಕ್ಯಾಪ್ನ ತೆಗಿತಾ ಇದ್ದೀನಿ. ನೋಡಿ ಪರ್ಫೆಕ್ಟಾಗಿ ಬೆಂದಿದೆ. ನಾವೇನಾದರೂ ವಿಷಲ್ ಬಿಡಲಿಲ್ಲ ಅಂತ ಬೇಗನೆ ವಿಷಲ್ ಬಿಡಬೇಕು, ಪೂರ್ತಿ ಆಗೋವರೆಗೂ ಬಿಡೋದಕ್ಕೆ ಹೋಗಬೇಡಿ. ಇವಾಗ ನಾನು ವಿಷಲ್ ಕೂಗಿದ ತಕ್ಷಣ ವಿಷಲ್ನ ಬಿಟ್ಟಿದ್ದೀನಿ ಪೂರ್ತಿನಿ. ಹಾಗಾದ್ರೂ ನೋಡಿ ಎಷ್ಟು ಬೇಗ ಕಾಳುಗಳೆಲ್ಲ ಪೂರ್ತಿ ಬೆಂದ್ಬಿಟ್ಟಿದೆ ಅಂತ. ಇವಾಗ ನಮಗೇನಾದರೂ ಜಾಸ್ತಿ ಬೆಂದ್ಬಿಟ್ರೆ ಅದನ್ನು ನಾವು ಸಾಂಬಾರು ಮಾಡೋದಕ್ಕಾಗಲ್ಲ, ಯಾಕೆಂದರೆ ಎಲ್ಲ ಕಾಳುಗಳು ಮಿಕ್ಸ್ ಆಗಿಬಿಟ್ಟಿರುತ್ತೆ. ಇವಾಗ ಒಂದು ಬ್ರೇಷನ್ಗೆ ನಾವು ಸೊಪ್ಪು ಹಾಕಿಟ್ಟಿದ್ವಲ್ಲ, ಅದೇ ಬ್ರೇಷನ್ಗೆ ನಾವು ಕಾಳುಗಳನ್ನೆಲ್ಲ ಶೋಧಿಸ್ಕೋಬೇಕು. ನಂತರ ನಾವಿಲ್ಲಿ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾವು ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಹಾಕ್ಕೊಂಡು ನಾನಿಲ್ಲಿ ಚಿಕ್ಕ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ನಿಂಬೆಹಣ್ಣು ಗಾತ್ರದಂತಹ ಹುಣಸೆಹಣ್ಣು ಕೂಡ ಹಾಕ್ಕೊತಾ ಇದ್ದೀನಿ. ನಾವು ಬಸ್ಸಾರು ಮಾಡೋದ್ರಿಂದ ನಿಂಬೆಹಣ್ಣು ಕಂಪಲ್ಸರಿ ಹಾಕ್ಕೋಬೋದು, ಇಲ್ಲಾಂದರೆ 2 ಟೊಮೊಟೊನೂ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ. ಖಾರಕ್ಕೆ ನಾನು 2 ಸ್ಪೂನ್ ಹಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಬೇಯಿಸಿಟ್ಟಿರೋ ಅಂತಹ ಕಾಳುಗಳನ್ನ ಸ್ನ್ಯಾಶ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೊತಾ ಇದ್ದೀನಿ. ಆಗ ರುಬ್ಬೋದಕ್ಕೆ ಬೇಗನೆ ಆಗಿಬಿಡುತ್ತೆ, ಇಲ್ಲಾಂದರೆ ಕಾಳುಗಳು ಬೇಗ ಸಾಫ್ಟ್ ಆಗೋದಿಲ್ಲ. ಹಾಗಾಗಿ ಫುಲ್ಲು ಸಾಫ್ಟಾಗಿ ರುಬ್ಕೋಬೇಕು. ನೋಡಿ ನಾನು ಈ ರೀತಿ ರುಬ್ಕೊಂಡಿದ್ದೀನಿ, ಸ್ವಲ್ಪನೂ ತರಿ ಆಗಿಲ್ಲ, ಪೂರ್ತಿ ಸಾಫ್ಟಾಗಿದೆ. ಇದನ್ನು ನಾವಿವಾಗ ಲೈಟಾಗಿ ಒಂದು ಪಾತ್ರೆಗೆ ತಗೊಳ್ಳಿ, ಅಂದರೆ ನೀವು ಸಾಂಬಾರು ಮಾಡೋ ಪಾತ್ರೆಗೆ ತಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಈರುಳ್ಳಿ, ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಒಣಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಬೇಡಿ, ಒಂದು 2-3 ಆದರೂ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು 2 ಎಸಳು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಫ್ಲೇವರ್ ಬಿಡೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನಂತರ ನಾವಿಲ್ಲಿ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕ್ಕೊಳ್ಳೋಣ. ಇವಾಗ ನಾನು ರುಬ್ಬಿಟ್ಟಿರೋಂತಹ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೇ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ, ಯಾಕೆಂದರೆ ಅದರಲ್ಲಿ ಜಾರಲ್ಲೆಲ್ಲ ಮಸಾಲೆ ಇದೆಯಲ್ಲ, ಹಾಗಾಗಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಮತ್ತು ಮಸಾಲೆ ಎಲ್ಲ ಹೊಂದ್ಕೋಬೇಕು, ಸೇಮ್ ಆಗಬೇಕು, ಗಂಟು ಇರಬಾರ್ದು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಕಂಪ್ಲೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕುದಿಸ್ಕೋಬೇಕು ನಾವು, ಆವಾಗಲೇ ಬಸ್ಸಾರು ಟೇಸ್ಟ್ ಆಗಿರೋದು. ಇವಾಗ ಲೈಟಾಗಿ ಕುದೀತಾ ಇದೆ, ಕಂಪ್ಲೀಟಾಗಿ ಕುದಿಬೇಕು. ರುಚಿಗೆ ನೋಡಿಕೊಂಡು ಕರೆಕ್ಟಾಗಿದ್ದರೆ ಉಪ್ಪು ಹಾಕೋದಕ್ಕೆ ಹೋಗಬೇಡಿ. ನಾನಿಲ್ಲಿ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ತಿರುಗಿಸಿ ಉಪ್ಪೆಲ್ಲ ಹತ್ಕೊಳ್ಳೋಂಗೆ. ಈಗ ನೋಡಿ ಕುದೀತಾ ಇದೆ ಅಲ್ವಾ, ಇದಕ್ಕೆ ನಾನು ಶೋಧಿಸ್ಕೊಂಡಿರೋಂತಹ ಕಾಳಿನ ರಸನ ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಗಟ್ಟಿ ಆಯಿತು ಅಂದರೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೋಬೋದು. ನನಗೆ ಕರೆಕ್ಟ್ ಅಂತ ಅನ್ನಿಸ್ತು ಕ್ವಾಂಟಿಟಿ, ಹಾಗಾಗಿ ನೀರನ್ನ ಹಾಕೋದಿಲ್ಲ. ನಾವು ಏನೇ ಮಸಾಲೆ ರುಬ್ಬೋದಿದ್ರು ಕಾಳಿನ ರಸನ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಿವಾಗ ಕಂಪ್ಲೀಟಾಗಿ ಕುದಿ ಬಂದು ಉಕ್ಕು ಬರಬೇಕು, ಆವಾಗ ಸಾಂಬಾರು ರೆಡಿ ಆಗುತ್ತೆ. ಇವಾಗ ನೋಡ್ತಿರ್ಬೋದು ಉಕ್ಕು ಎಲ್ಲ ನೀಟಾಗಿ ಬಂದಿದೆ. ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಬಿಟ್ಟರೆ ಸೂಪರಾಗಿರೋಂಥ ಬಸ್ಸಾರು ರೆಡಿ ಆಗಿರುತ್ತೆ. ಅಷ್ಟರಲ್ಲಿ ನಾವು ಸೈಡಲ್ಲಿ ಕಾಳಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು 2 ಎಸಲಾಗುವಷ್ಟು ಕರಿಬೇವನ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಫ್ರೆಶ್ ತೆಂಗಿನ ತುರಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಸೊಪ್ಪಿನ ಕಾಳುಗಳನ್ನೆಲ್ಲ ನೀಟಾಗಿ ರಸ ಎಲ್ಲ ಬಿಡ್ಕೊಳ್ಳೋ ತನಕ ಹಿಂಡ್ಕೋಬೇಕು. ನಾನು ಇವಾಗ ಹಿಂಡ್ಕೊಂಡಿರೋ ಕಾಳುಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಸಪ್ಪೆ ಅಂತ ಅನಿಸಿದ್ರೆ ಕಾಳು ಹಾಕೋದಕ್ಕಿಂತ ಮುಂಚೆನೇ ನೀವು ಉಪ್ಪನ್ನ ಹಾಕ್ಕೊಳ್ಳಿ. ಕಾಳು ಹಾಕಾದ್ಮೇಲೆ ಅಷ್ಟು ಎಲ್ಲ ಸೈಡು ಉಪ್ಪು ಹತ್ತೋದಿಲ್ಲ, ಹಾಗಾಗಿ ಇವಾಗ ಚೆನ್ನಾಗಿ ಆ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ಕಾಳು ಕೂಡ ರೆಡಿ ಆಗುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೊಪ್ಪಿನ ಪಲ್ಯ, ಬಸ್ಸಾರು ಊಟ ಮಾಡ್ತಿದ್ರೆ ಸ್ವರ್ಗಕ್ಕೆ 3 ಗೇಣು ಅನ್ನೋ ಥರ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.